ಸರ್ VFX ಅಂತ ಹೇಳ್ತಾ ಇದ್ರೆ ಸೊ ಚಾಲೆಂಜ್ ಹಾಕೋ ಮಟ್ಟಿಗೆ ಇದೆ ಸರ್. ಆಕ್ಚುಲಿ ಎಲ್ಲೂ ಕೂಡ ಒಂದು ಸ್ಟ್ಯಾಂಡರ್ಡ್ ಅನ್ನ ಆ ಕ್ವಾಲಿಟಿಯನ್ನ ಕಮ್ಮಿ ಮಾಡಿಲ್ಲ, ಆ ಮಟ್ಟಿಗೆ ಅದ್ಭುತವಾಗಿ ಬಂದಿದೆ. ಸೊ ನಿಮ್ಮ ಮನ್ಸಲ್ಲಿ ಇತ್ತಲ್ಲ ಸರ್, ತಡ ಆದ್ರೂ ಕೂಡ ಲೇಟಾಗಿ ಬಂದ್ರು ಕೂಡ ಲೇಟೆಸ್ಟ್ ಆಗಿ ಬರ್ತೀವಿ ಅಂತ ಹೇಳ್ತಾ ಇದ್ರಿ. ಸೊ ಯಾಕೆ ಇಷ್ಟೊಂದು ತಡ ಮಾಡಿರಿ, ಯಾಕೆ ಸ್ವಲ್ಪ ಮುಂದಕ್ಕೆ ಹೋಯ್ತು ಅಂತ ಈಗ ಅನಿಸ್ತಾ ಇದೆ ಸರ್? ಥ್ಯಾಂಕ್ ಯು ಸರ್. ನಿಮ್ಮ ಅನಿಸ್ತಲ್ಲ ಅಷ್ಟೇ ಸರ್. ಅದ್ರ ಜೊತೆಗೆ ಸರ್ಪ್ರೈಸ್ ತುಂಬಾ ದೊಡ್ಡದಾಗಿದೆ ಸರ್. ಸರಿ ಆಗ್ಲಿ, ನೋಡ್ಲಿ ಸರ್. ಹಬ್ಬ ಸರ್, ಯಾಕಂದ್ರೆ 3 ಸ್ಟಾರ್ಗಳನ್ನ ಒಂದು ಸಿನಿಮಾದಲ್ಲಿ ಹಾಕಿ ಮಾಡೋದಿಲ್ಲ. ಬಟ್ ಈ ಸಿನಿಮಾದಲ್ಲಿ ಕಾಣಿಸಿದಾಗ ಡೈರೆಕ್ಟರ್ಗೆ ಮೊದಲ ಸಿನಿಮಾದಲ್ಲಿ ನೀವೆಷ್ಟು ಹಗಲು ತರ ರಾತ್ರಿ ಕೆಲಸ ಮಾಡಿರುವಂಥದ್ದು, ನಿಮ್ಮ ಶ್ರಮ ಇದೆ. ಅದ್ರ ಜೊತೆಗೆ 3 ಸ್ಟಾರ್ಗಳು ಕಾಣಿಸ್ತಾ ಇದ್ರಲ್ಲ ಸರ್, ನೆಕ್ಸ್ಟ್ ಲೆವೆಲ್ ಅದು. ಅವರ ಜವಾಬ್ದಾರಿ ಅಲ್ಲ ಸರ್. ನಾನು ನಿರ್ದೇಶಕ ಅನ್ನೋದಕ್ಕಿಂತ ನಿಜವಾಗ್ಲೂ ಮನಸಾರ ಹೇಳ್ತೀನಿ ಸರ್, ನಾನು ಅಭಿಮಾನಿ ಸರ್. ನಾನು ಶಿವಣ್ಣ ಅವ್ರ ಅಭಿಮಾನಿ, ಉಪ್ಪಿ ಸರ್ ಅಭಿಮಾನಿ, ರಾಜ್ ಬಿ ಶೆಟ್ಟಿ ಅವ್ರ ಅಭಿಮಾನಿ. ಇದು ನನ್ನ ಅಭಿಮಾನ ನನ್ನ ಕಣ್ಣಲ್ಲಿ ನಿಮ್ಗೆ ಕಾಣುತ್ತೆ ಸರ್, ಇದರಲ್ಲಿ ಡೌಟೇ ಇಲ್ಲ. ನಾನು ಯಾವುದೇ ಕಾರಣಕ್ಕೂ ನಾನು ನಿರ್ದೇಶಕ ಅಂತ ಮಾಡಿಲ್ಲ. ನಾನೇ ಅವ್ರಗಳನ್ನ ಸ್ಕ್ರೀನ್ ಮೇಲೆ ನೋಡಿದ್ರೆ ಹೆಂಗಿರುತ್ತೆ, ಒಂದೊಂದು ಸೀನ್ ನೋಡಿದ್ರು ಅವ್ರು ನಾನು ಹೆಂಗ್ ಖುಷಿ ಪಡ್ತೀನಿ ಆ ತರ ಅನ್ಕೊಂಡೆ ನಾನು ಸಿನಿಮಾ ಮಾಡಿರೋದು ಸರ್. ಅದರಿಂದ ನಿಮ್ಗೆ ಎಲ್ಲ ಕ್ಲೀನ್ ಆಗಿ ತೂಗಿದೀವಿ. 3 ಜನರನ್ನ ಫ್ಯಾನ್ಸ್ ಬಂದ್ರು ಎಲ್ರು ಖುಷಿ ಪಡ್ತಾರೆ. ಕರೆಕ್ಟ್ ಆಗಿ ಹ್ಯಾಂಡಲ್ ಮಾಡಿದೀವಿ ಸರ್. ಒಂದಷ್ಟು ಸಿನಿಮಾಗಳು ಬಂದಾಗ ಸೌತಾಗ ಹೇಳ್ತಾರೆ ಫ್ಯಾನ್ ಸಂಭ್ರಮ ಅಂತ ಹೇಳ್ತಾ ಇರ್ತಾರೆ. ಅಂದ್ರೆ ಒಬ್ಬ ಫ್ಯಾನ್ ಒಬ್ಬ ಡೈರೆಕ್ಟರ್ ಆಗಿ ನೆಚ್ಚಿನ ನಟರಿಗೆ ಸಿನಿಮಾ ಮಾಡಿದಾಗ ಹೇಗಿರುತ್ತೆ ಅಂತ. ಉದಾಹರಣೆಗೆ ರಜನಿಕಾಂತ್ ಅವ್ರದ್ದು ಅಣ್ಣವ್ರದ್ದು ಒಂದಷ್ಟು ಸಿನಿಮಾಗಳು ಬಂದಾಗ ಹೇಳ್ತಾ ಇದ್ರು. ಅದೇ ತರ ಆ ಒಂದು ಸಂದರ್ಭ ಆ ಜನ್ನಿ ಅವ್ರಿಗೆ ಈಗ ಸಿಕ್ಕಿರುವಂತದ್ದು ಅಂತ ಅನಿಸ್ತಾ ಇದೆ ನಮಗೆ. ನಿಜ ಸರ್, ಅದು ದೇವರ ಆಶೀರ್ವಾದ. ನಾನು ಯಾವತ್ತು ಈ ತರ ಇವ್ರನ್ನೆಲ್ಲ ನೋಡೋದೇ ದೊಡ್ಡ ವಿಷಯ. ಇವ್ರ ಸಿನಿಮಾಗಳು ಓಂ ಬಂದು 28 ಸತಿ ನೋಡಿದೀನಿ ಸರ್. ಗರುಡ ಗಮನ ವಿಶ್ವಭಾನ ನೋಡ್ಬಿಟ್ಟು ನನ್ಗೆ ತಲೆ ಕೆಟ್ಟೋಗ್ಬಿಟ್ಟು, ರಾಜ್ ಸರ್ ನಂಬರ್ ಅವಾಗ ಇರ್ಲಿಲ್ಲ. ಎಲ್ಲಾ ಕಡೆ ಫೋನ್ ಮಾಡೋ ನಂಬರ್ ತಗೊಂಡು ಅವ್ರು ಅಮೆರಿಕಲ್ಲಿದ್ರು, ಕನೆಕ್ಟ್ ಆಗಿಲ್ಲ. ನನ್ಗೆ ಅಷ್ಟು ಎಕ್ಸೈಟ್ಮೆಂಟ್ ಒಬ್ಬ ಮನುಷ್ಯ ಈ ಲೆವೆಲ್ ಮಾಡಕ್ಕಾಗತ್ತಾ, ಕತೆ ಆಗ್ಲಿ ಆಕ್ಟಿಂಗ್ ಆಗ್ಲಿ ಅಂತ. ಅಂಡ್ ಓಂ ಬಗ್ಗೆ ನಾನು 28 ಟೈಮ್ಸ್ ನೋಡಿದೀನಿ. ಉಪೇಂದ್ರ ಸರ್ದು 2 ಸಿನಿಮಾನು ಅದು ಈಗ್ಲೂ ನೋಡ್ತಾನೆ ಇರ್ತೀನಿ. ಶಿವಣ್ಣ ಬಗ್ಗೆ ಮಾತಾಡಂಗಿಲ್ಲ ಸರ್. ಅವ್ರನ್ನ ನಾವು ಒಂಥರ ಈ ಊಟ ಹೆಂಗ್ ನಮ್ಮಮ್ಮ ಕೈ ತುತ್ತು ತಿನ್ಸಿದಾರೆ, ಹಂಗೆ ಸಿನಿಮಾದಲ್ಲಿ ಶಿವಣ್ಣನ್ ನೋಡಿ ನಮ್ಮ ಬಾಡಿನಲ್ಲಿ ಬಂದ್ಬಿಟ್ಟಿದೆ. DKD ನಲ್ಲೂ ಸುಮ್ಮನೆ ಪಕ್ಕದಲ್ಲಿ ಹಿಂಗ್ ಶಿವಣ್ಣ ನೋಡ್ತಾರೆ, ಒಂದು 10 ಸಿನಿಮಾ ಬಂದೋಗುತ್ತೆ ನನಗೆ ಅವ್ರು ಮಾತಾಡಿ. ಅಷ್ಟ್ರ ಮಟ್ಟಿಗೆ ನಾನು 3 ಜನರ ಅಭಿಮಾನಿ. ಅದನ್ನೆಲ್ಲ ಈ ಸಿನಿಮಾನಲ್ಲಿ ತರ ಟ್ರೈ ಮಾಡಿದ್ದೀನಿ. ಎಲ್ಲ ಒಂದ್ ಕಡೆ ಗಾಳಿ ಬೆಳಕು ಅಂದ್ರೆ ಬೆಂಕಿ ನೀರು ಒಟ್ಟಾದ್ರೆ ಹೇಗಿರುತ್ತೆ ಹಾಗೆ ಅನಿಸ್ತಾ ಇದೆ. ಮೂರು ನಟರ ಒಂದು ಕೊಲಾಬರೇಷನ್. ಡೆಫಿನೆಟ್ಲಿ ನಿಮ್ಗೆ ಅದು ಸಿನಿಮಾದಲ್ಲಿ ಎಲ್ಲ ಹೈ ಏನ್ ನಮ್ ಜನ ಗೂಸ್ ಬಂಪ್ ಮೂಮೆಂಟ್ಸ್ ಅಂತ ಏನೇನ್ ಕೇಳ್ತಾರೆ ಅದೆಲ್ಲವೂ ಸಿನಿಮಾದಲ್ಲಿ ಮಾಡಿದೀವಿ. ಎಲ್ಲ ಅಭಿಮಾನಿಗಳಿಗೋಸ್ಕರ, ಸಿನಿಮಾ ಲವರ್ಸ್ಗೋಸ್ಕರ. ಅಂಡ್ ಕನ್ನಡ ಸಿನಿಮಾನ ನಾವು ಹೆಮ್ಮೆ ಪಡ್ಬೇಕು ಸರ್. ಕನ್ನಡಿಗರಾಗಿ ಕನ್ನಡ ಸಿನಿಮಾನ ಎಲ್ಲರೂ ನೋಡೋ ತರದ್ದು ಆ ಥರ ಹೊಸ ಸ್ಕ್ರಿಪ್ಟ್ಗಳು ನಾನು ಯಾರೇ ಆಗ್ಲಿ ಯಾರೇ ಮಾಡಿದ್ರು ಕನ್ನಡದ ಹೆಮ್ಮೆ ಸಿನಿಮಾ ಆಗ್ಬೇಕು. ಅದು ಎಲ್ಲಾ ಸಿನಿಮಾಗಳು ಆ ದಿಕ್ಕಲ್ಲಿ ನಮ್ಮ 45 ಆಗ್ಬೇಕು ಅನ್ನೋ ನನ್ನ ಆಸೆ ಸರ್. ಟ್ರೈಲರ್ ನೋಡಿದ್ರೆ ಎಕ್ಸೈಟ್ಮೆಂಟ್ ಅಲ್ಲಿ ಸಾಕಷ್ಟು ಪ್ರಶ್ನೆಗಳು ಬರ್ತಾ ಇದೆ, ಬಟ್ ಈಗ ಹೇಳಿದ್ರೆ ಅದು ಸರಿ ಇರಲ್ಲ. ಸೊ 15th ಆದ್ಮೇಲೆ ಜನ ಮಾತಾಡ್ತಾರೆ, ಮತ್ತೆ ಅವಾಗ ನಮ್ಮ ಪ್ರಶ್ನೆಗಳು ಜಾಸ್ತಿ ಇರುತ್ತೆ ಸರ್. ಥ್ಯಾಂಕ್ ಯು ಸೊ ಮಚ್. 15th ಈವೆಂಟ್ಗೆ ಬಿಗ್ ಒಂದು ಮರೆಯಕ್ಕಾಗಲ್ಲ ಸರ್. ಮೊದಲನೇ ದಿನದಿಂದ ತಾವೆಲ್ಲರೂ ನಿಂತಿದ್ದೀರಾ, ನೀವು ಸ್ಪೆಷಲ್ ಆಗಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸರ್. ನೋಡಿರಲ್ಲ, ಇದಿಷ್ಟು ಅರ್ಜುನ್ ಜನ್ನಿ ಅವರ ಮಾತು. ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ಲೋಕೇಶ್ ನ್ಯೂಸ್ ಫಸ್ಟ್, ಬೆಂಗಳೂರು.